ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 24ನೇ ತಾರೀಕು ಅಂದರೆ ಭಾನುವಾರ ಕೆಸೆಟ್ ಎಕ್ಸಾಮಿನೇಷನ್ 2024ರ ಕೆಸೆಟ್ ಎಕ್ಸಾಮಿನೇಷನ್ ನಡೀತಾ ಇದೆ. ಸೊ ಅದನ್ನು ಹೋದ ವರ್ಷದಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವಹಿಸ್ಕೊಂಡಿದೆ. ಅದಕ್ಕಿಂತ ಮುಂಚೆ ಎಲ್ಲ ಮೈಸೂರು ಯೂನಿವರ್ಸಿಟಿ ನಡೆಸ್ತಾ ಇತ್ತು, ಈಗ KEA ನಡೆಸ್ತಾ ಇದೆ. ಸೊ ಆ ಕೆಸೆಟ್ ಎಕ್ಸಾಮಿನೇಷನ್ಗೆ ಕೆಲವು ಇನ್ಸ್ಟ್ರಕ್ಷನ್ಸ್ಗಳನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಆ ಎಕ್ಸಾಮಿನೇಷನ್ಗೆ ಹೋಗೋದಕ್ಕೆ ಕೆಲವು ಇನ್ಸ್ಟ್ರಕ್ಷನ್ಸ್ಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಕೆಲವರು ಮೇಜರಾಗಿ ಮಾಡುವಂಥ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ಆ ಇನ್ಸ್ಟ್ರಕ್ಷನ್ಸ್ಗಳನ್ನು ಓದ್ಕೊಂಡು ಹೋಗಲ್ಲ. ಆ ಹಾಲ್ ಟಿಕೆಟ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಓದ್ಕೊಂಡು ಹೋಗಲ್ಲ. ಹಾಗಾಗಿ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರಲ್ಲಿ ನೀವು ತುಂಬ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ. ಸೊ ಇವತ್ತು ಆ ಇನ್ಸ್ಟ್ರಕ್ಷನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡೋಣ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಖಂಡಿತ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಮಾಡುವಂಥ ಮಿಸ್ಟೇಕ್ಸ್ಗಳು ಕೂಡ ಗೊತ್ತಾಗುತ್ತೆ. ಆ ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಈಗ ನಮ್ಮ ಹತ್ರ ಒಂದು ಹಾಲ್ ಟಿಕೆಟ್ ಇದೆ. ಅದರಲ್ಲಿ ಎಕ್ಸಾಮಿನೇಷನ್ ಟೈಮ್ ಟೇಬಲನ್ನು ನೋಡ್ತಾ ಇದ್ದೀವಿ. ಎಕ್ಸಾಮಿನ ಡೇಟ್ ನಿಮಗೆ ಗೊತ್ತೇ ಇದೆ, 24 ನವಂಬರ್ ಸಂಡೇ. ಆ್ಯಂಡ್ ಟೈಮಿಂಗ್ಸ್ ವಿಚಾರಕ್ಕೆ ಬಂದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಈ ವರ್ಷ. ಯಾಕೆ ಅಂತ ಹೇಳಿದ್ರೆ, ಇದುವರೆಗೂ ಲಾಸ್ಟ್ ಇಯರ್ ಎಲ್ಲ ಏನಾಗಿತ್ತು ಅಂತ ಹೇಳಿದ್ರೆ, ಎರಡು ಸೆಷನ್ಸ್ಗಳಲ್ಲಿ ಎಕ್ಸಾಮ್ ನಡೀತಾ ಇತ್ತು. ಸೆಷನ್ 1 ಅಂದರೆ ಪೇಪರ್ 1 10ರಿಂದ 11 ಗಂಟೆ ತನಕ ಆಗ್ತಾ ಇತ್ತು. ಮಧ್ಯೆ 1 ಗಂಟೆ ಗ್ಯಾಪ್, 12 ಗಂಟೆಯಿಂದ 2 ಗಂಟೆ ತನಕ ಪೇಪರ್ 2 ಬರೀಲಿಕ್ಕೆ ಅವಕಾಶ ಕೊಡ್ತಾ ಇದ್ರು. ಆದರೆ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ, 10ರಿಂದ 1 ಅಲ್ಲಿ ಮತ್ತೆ ಮಧ್ಯೆ ಎಲ್ಲೂ ಕೂಡ ಬ್ರೇಕ್ ಇಲ್ಲ. ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಕೂಡ 10ರಿಂದ 1 ಈ ಟೈಮಲ್ಲಿ ನೀವು ಬರಿಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಯಾವ ಪೇಪರ್ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೀವು ಎಕ್ಸಾಮಿಗೆ ಹೋದ್ಮೇಲೆ ಅಲ್ಲಿ ಇನ್ವಿಜಿಲೇಟರ್ ಸೈನನ್ನು ಹಾಕ್ತಾರೆ. ಓಕೆನಾ? ಆಮೇಲೆ ನೀವು ಇಲ್ಲಿ ನೋಡ್ಬೋದು, QR ಕೋಡ್ ಕೊಟ್ಟಿದ್ದಾರೆ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ನಿಮ್ಮ ರಿಜಿಸ್ಟರ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಈಗ ಇನ್ಸ್ಟ್ರಕ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ದಯವಿಟ್ಟು ಇದನ್ನು ಇಗ್ನೋರ್ ಮಾಡಿಬಿಡಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಇನ್ಸ್ಟ್ರಕ್ಷನ್ ಏನಿದೆ ಅಂತ ಹೇಳಿದ್ರೆ, ನಾನು ಅದನ್ನು ಬ್ರೀಫಾಗಿ ಹೇಳ್ತೀನಿ. ಇತ್ತೀಚೆಗೆ ಬಸ್, ರೈಲು ಇತ್ಯಾದಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ 1 ಗಂಟೆ ಮೊದಲು ಪರೀಕ್ಷಾ ಕೇಂದ್ರವನ್ನು ತಲುಪಲು ಅಭ್ಯರ್ಥಿಗಳು ಮುನ್ನೆಚ್ಚರಿಕೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಸೂಕ್ತ ಅಂತ ಹೇಳಿದ್ರೆ, ಈಗ 10 ಗಂಟೆಗೆ ಎಕ್ಸಾಮ್ ಇದೆ. ಸೊ ನೀವು ಅಟ್ಲೀಸ್ಟ್ 9 o'clock ಎಕ್ಸಾಮ್ ಸೆಂಟರ್ ಹತ್ರ ನೀವು ಹೋಗೋದಕ್ಕೆ ನೀವು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಬೇಕು. ಅಥವಾ ತುಂಬ ದೂರ ಇದ್ದರೆ, ಊರುಗಳು ತುಂಬ ದೂರ ಇದ್ದರೆ, ನಿಮ್ಮ ಎಕ್ಸಾಮಿನೇಷನ್ ಸೆಂಟರಿಂದ ನಿಮ್ಮ ಊರು ತುಂಬ ದೂರ ಇದ್ದರೆ, ಹಿಂದಿನ ದಿನವೇ ಹೋಗಿ ಅಲ್ಲಿ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಹಿಂದಿನ ದಿನವೇ ಹೋಗಿ ಅಲ್ಲಿ ಇರುವಂಥ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎರಡನೇ ಇನ್ಸ್ಟ್ರಕ್ಷನ್ನು, ಅಭ್ಯರ್ಥಿಗಳು ಪರೀಕ್ಷೆ ಪ್ರಾರಂಭವಾಗುವ ಮೊದಲನೆಯ ಬೆಲ್ ಆದ ತಕ್ಷಣ, ಅಂದರೆ ಬೆಳಗ್ಗೆ 9:30ರ ನಂತರ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿ ತಮ್ಮ ನೋಂದಣಿ ಸಂಖ್ಯೆಯ ನಿಗದಿತ ಆಸನಗಳಲ್ಲಿ ಕುಳಿತುಕೊಳ್ಳಬೇಕು ಅಂತ ಹೇಳಿದ್ರೆ, 9:00ವರೆಗೆ ಒಂದು ಬೆಲ್ ಆಗುತ್ತೆ. ಆ ಬೆಲ್ ಆದ ತಕ್ಷಣ ನೀವು ಎಕ್ಸಾಮಿನೇಷನ್ ಸೆಂಟರ್ನ ಒಳಗಡೆ ಅಲೋ ಮಾಡ್ತಾರೆ, ಹೋಗಲಿಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ತುಂಬ ಕೇರ್ಫುಲ್ ಆಗಿರಬೇಕು. ಅಲ್ಲಿ ನೀವು ಯಾವುದಾದ್ರೂ ಒಂದು ID ಪ್ರೂಫನ್ನ ತೊಗೊಂಡು ಹೋಗಬೇಕಾಗತ್ತೆ. ಅದನ್ನು ನೋಡಿ ನಿಮಗೆ ಒಳಗಡೆಗೆ ಅಲೋ ಮಾಡ್ತಾರೆ. ನೋಡಿ, ಮೂರನೇ ಇನ್ಸ್ಟ್ರಕ್ಷನ್ನು, ಮೂರನೇ ಬೆಲ್ ಅಂದರೆ ಬೆಳಗ್ಗೆ 10ರ ನಂತರ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಲು ಅಭ್ಯರ್ಥಿಗಳಿಗೆ ಅನುಮತಿ ನೀಡಲಾಗುವುದಿಲ್ಲ ಅಂತ ಹೇಳಿದ್ರೆ, 9:30ಕ್ಕೆ ಮೊದಲನೇ ಬೆಲ್ ಆಗುತ್ತೆ. ಆಗ ನಿಮ್ಮ ಪ್ಲೇಸಿಗೆ ಹೋಗಿ ಕೂತ್ಕೊಳ್ಬೇಕು. ಎಕ್ಸಾಮ್ ಸೆಂಟರ್ ಒಳಗಡೆ ಬಿಡ್ತಾರೆ. ನಿಮ್ಮ ರಿಜಿಸ್ಟರ್ ನಂಬರ್ ನೋಡಿಕೊಂಡು, ನಿಮ್ಮ ರೂಮ್ ನಂಬರ್ನ ನೋಡಿಕೊಂಡು, ಅಲ್ಲಿ ಪ್ರತಿ ರೂಮಲ್ಲೂ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿರ್ತಾರೆ. ಆ ರಿಜಿಸ್ಟರ್ ನಂಬರ್ ನಿಮ್ಮದು ಎಲ್ಲಿರುತ್ತೆ ಅನ್ನೋದನ್ನು ನೋಡಿಕೊಂಡು ಹೋಗಿ ಕೂತ್ಕೊಳ್ಬೇಕಾಗತ್ತೆ. ಅದಾದಮೇಲೆ 10 ಗಂಟೆಗೆ ಮೂರನೇ ಬೆಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಈ ಮಧ್ಯದಲ್ಲಿ ಇನ್ನೊಂದು ಬೆಲ್ ಆಗುತ್ತೆ. ಇನ್ನು 10 ಮಿನಿಟ್ಸ್ ಇರೋ ಹಾಗೆ ಅಥವಾ 5 ಮಿನಿಟ್ಸ್ ಇರೋ ಹಾಗೆ 9:55 ಅಥವಾ 9:50 ಎರಡನೇ ಬೆಲ್ ಆಗುತ್ತೆ. ಆ ಮೂರನೇ ಬೆಲ್ 10 ಗಂಟೆಗೆ ಆಗುತ್ತೆ. 10 ಗಂಟೆಗೆ ಮೂರನೇ ಬೆಲ್ ಆದಮೇಲೆ ಯಾರನ್ನೂ ಕೂಡ ಎಕ್ಸಾಮಿನೇಷನ್ ಸೆಂಟರ್ಗೆ ಅಲೋ ಮಾಡಲ್ಲ. ಸೊ ನೀವು ಅಷ್ಟರ ಒಳಗಡೆ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಇರಬೇಕಾಗತ್ತೆ. ನೋಡಿ, 4ನೇ ಇನ್ಸ್ಟ್ರಕ್ಷನ್ನು, ಪ್ರವೇಶ ಪತ್ರದಲ್ಲಿ ನಿಗದಿಪಡಿಸಿರುವ ಪರೀಕ್ಷಾ ಕೇಂದ್ರವನ್ನು ಹೊರತುಪಡಿಸಿ ಇತರೆ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆಯಲು ಅಭ್ಯರ್ಥಿಗಳಿಗೆ ಅನುವು ಮಾಡಿಕೊಡುವುದಿಲ್ಲ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಹಾಲ್ ಟಿಕೆಟಲ್ಲಿ ಯಾವ ಎಕ್ಸಾಮಿನೇಷನ್ ಸೆಂಟರ್ನ ಅಲಾಟ್ ಮಾಡಿರ್ತಾರೋ ಆ ಎಕ್ಸಾಮಿನೇಷನ್ ಸೆಂಟರಲ್ಲಿ ಮಾತ್ರ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಬೇರೆ ಎಕ್ಸಾಮ್ ಸೆಂಟರ್ಸ್ಗಳಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ. ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಲಾಸ್ಟ್ ಇಯರ್ ಕೂಡ ತುಂಬ ಜನ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಗೌರ್ಮೆಂಟ್ ಬಾಯ್ಸ್ ಕಾಲೇಜ್ ಅಂತನೋ ಅಥವಾ ಗರ್ಲ್ಸ್ ಕಾಲೇಜು, ಅದನ್ನು ಸ್ವಲ್ಪ ನೀವು ಸ್ಪೆಸಿಫಿಕ್ ಆಗಿ ನೋಡ್ಕೊಳ್ಬೇಕು. ನೋಡಿ, ನೀವು ಅರ್ಧ ಗಂಟೆ ಮುಂಚೆನೇ ನಿಮ್ಮ ರಿಜಿಸ್ಟರ್ ನಂಬರ್ ಹುಡ್ಕೊಂಡು ಕೂತ್ಕೊಂಡ್ರೆ ಈ ಥರ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಆಮೇಲೆ
ಎಕ್ಸಾಮಿನೇಷನ್ ಸೆಂಟರ್ಗೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ಆಧುನಿಕ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಮೊಬೈಲ್ ಫೋನ್, ಬ್ಲೂಟೂತ್, ಸ್ಲೈಡ್ ರೂಲ್ಸ್ ಮತ್ತು ಕ್ಯಾಲ್ಕುಲೇಟರು, ವೈಟ್ ಫ್ಲೂಯಿಡು, ವೈರ್ಲೆಸ್ ಸೆಟ್ಸು, ಪೇಪರ್ ಚೀಟಿ, ಟಿಪ್ಪಣಿ, ಪುಸ್ತಕ ಇತ್ಯಾದಿಗಳನ್ನು ತರುವುದನ್ನು ನಿಷೇಧಿಸಲಾಗಿದೆ. ಅಂದರೆ ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಅಥವಾ ಹಾಲ್ ಒಳಗಡೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳನ್ನು ಅಥವಾ ಫೋನನ್ನಾಗಲಿ, ಬ್ಲೂಟೂತ್ ಆಗಲಿ ಅಥವಾ ವೈಟ್ನರ್ ಆಗಲಿ ಅಥವಾ ಇಯರ್ಫೋನ್ಸ್ಗಳಾಗಲಿ, ಸಣ್ಣ ಸಣ್ಣ ಚೀಟಿಗಳಾಗಲಿ ಯಾವುದನ್ನು ಕೂಡ ಒಳಗಡೆ ತಗೊಂಡು ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಓಕೆನಾ? ನೋಡಿ, ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರ ಮತ್ತು ಮಾನ್ಯತೆ ಇರುವ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು, ಅಂದರೆ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಹಾಜರುಪಡಿಸಿದರೆ ಮಾತ್ರ ಅಭ್ಯರ್ಥಿಯನ್ನು ಪರೀಕ್ಷಾ ಕೊಠಡಿಯೊಳಗೆ ಪ್ರವೇಶಿಸಲು ಬಿಡಲಾಗುವುದು. ಸೊ ಇದಂತೂ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮನ್ನು ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಬಿಡೋಕ್ಕಿಂತ ಮುಂಚೆನೇ ನಿಮ್ಮಲ್ಲಿ ಒಂದು ಹಾಲ್ ಟಿಕೆಟು ಮತ್ತು ನಿಮ್ಮ ಹೆಸರು ಅಥವಾ ಅಡ್ರೆಸ್ ಇರುವಂಥ ಯಾವುದಾದ್ರೂ ಒಂದು ಐ ಡಿ ಪ್ರೂಫು, ವ್ಯಾಲಿಡ್ ಐ ಡಿ ಪ್ರೂಫನ್ನು, ಒರಿಜಿನಲ್ ಇಟ್ಕೊಂಡ್ರೆ ಒಳ್ಳೆಯದು. ವ್ಯಾಲಿಡ್ ಐ ಡಿ ಪ್ರೂಫನ್ನು ನಿಮ್ಮ ಜೊತೆ ಇಟ್ಕೊಂಡಿರಬೇಕು. ಅದನ್ನು ನೋಡಿನೇ ನಿಮ್ಮ ಎಕ್ಸಾಮಿನೇಷನ್ ಹಾಲ್ ಒಳಗಡೆ ನಿಮ್ಮನ್ನು ಒಳಗಡೆ ಬಿಡೋದು. ಓಕೆನಾ? ನೋಡಿ, ನೆಕ್ಸ್ಟ್ ಇನ್ಸ್ಟ್ರಕ್ಷನ್: ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ರೀತಿಯ ಕೈಗಡಿಯಾರನ್ನು ಕಟ್ಟಿಕೊಂಡು ತೆಗೆದುಕೊಂಡು ಹೋಗುವಂತಿಲ್ಲ. ವಿವಿಧ ಸಮಯಗಳಲ್ಲಿ ಬಾರಿಸುವ ಎಚ್ಚರಿಕೆಯ ಗಂಟೆಗಳ ವಿವರಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಬೆಲ್ ಟೈಮಿಂಗ್ಸ್ ಆಗಲಿ ಅಥವಾ ಟೈಮ್ ಟೇಬಲ್ ಆಗಲಿ ಅದನ್ನು ಡೀಟೇಲಾಗಿ ನೋಡಬೇಕು ಅಂತ ಹೇಳಿದ್ರೆ ಈ ವೆಬ್ಸೈಟನ್ನು ವಿಸಿಟ್ ಮಾಡಬೇಕು. ಅದರಲ್ಲಿ ಇನ್ನೇನು ಮೆನ್ಷನ್ ಮಾಡಿಲ್ಲ, ನಿಮ್ಮ ಹಾಲ್ ಟಿಕೆಟಲ್ಲಿ ಏನಿರುತ್ತೆ ಅದೇ ಇರುತ್ತೆ. ಓಕೆ, ನೋಡಿ, ಅಭ್ಯರ್ಥಿಗಳು ತುಂಬು ತೋಳಿನ ಶರ್ಟ್ ಮತ್ತು ಜೀನ್ಸ್ ಧರಿಸಿ ಹಾಜರಾಗಬಾರದು ಹಾಗೂ ಯಾವುದೇ ರೀತಿಯ ಆಭರಣಗಳನ್ನು ಧರಿಸಿ ಪರೀಕ್ಷೆಗೆ ಹಾಜರಾಗುವಂತಿಲ್ಲ. ಇದನ್ನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಫುಲ್ ಸ್ಲೀವ್ಸ್ ಟಿ ಶರ್ಟ್ಸ್ಗಳನ್ನು ಅಥವಾ ಶರ್ಟ್ಸ್ಗಳನ್ನು ಅಲೋ ಮಾಡಲ್ಲ. ಲಾಸ್ಟ್ ಟೈಮ್ ಕೂಡ ಮಾಡಿಲ್ಲ. ಮತ್ತು ಜೀನ್ಸ್ ಪ್ಯಾಂಟ್ಗಳನ್ನು ಹಾಕಬಾರ್ದು. ಅದರ ಬದಲಾಗಿ ಕಾಟನ್ ಪ್ಯಾಂಟು ಅಥವಾ ಫಾರ್ಮಲ್ಸ್ ಪ್ಯಾಂಟ್ಗಳನ್ನು ಹಾಕಿದ್ರೆ ಒಳ್ಳೆಯದು. ಆ್ಯಂಡ್ ವಸ್ತ್ರ ಸಂಹಿತೆ ಪಾಲಿಸದ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅನುಮತಿ ಇರುವುದಿಲ್ಲ. ಹೌದು. ಆ್ಯಂಡ್ ಶೂಸ್ಗಳನ್ನು ಅಷ್ಟೇ ಆಲ್ಮೋಸ್ಟ್ ಅದನ್ನು ಅವಾಯ್ಡ್ ಮಾಡಿ, ಶೂಸ್ಗಳನ್ನು ಅವಾಯ್ಡ್ ಮಾಡಿ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಶೂಸ್ಗಳನ್ನು ಬಿಚ್ಚಿದ್ರು. ಕೆಲವು ಕ್ಯಾಂಡಿಡೇಟ್ಸು ಬರಿಗಾಲಲ್ಲಿ ಎಕ್ಸಾಮನ್ನು ಬರೆದಿದ್ದಾರೆ, ಅದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಶೂಸ್ಗಳನ್ನು ಅವಾಯ್ಡ್ ಮಾಡಿ, ಆದಷ್ಟು ಸಿಂಪಲ್ ಸ್ಯಾಂಡಲ್ಸ್ಗಳನ್ನು ಯೂಸ್ ಮಾಡಿ. ಓಕೆ, ನೆಕ್ಸ್ಟ್, ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಉಪಯೋಗಿಸಬೇಕು. ಅಂದರೆ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ಗಳನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಇಂಕ್ ಪೆನ್ಗಳಾಗಲಿ ಅಥವಾ ಜೆಲ್ ಪೆನ್ಗಳನ್ನು ಯೂಸ್ ಮಾಡೋಂಗಿಲ್ಲ. ಓಕೆನಾ? ಸೊ ಬಾಲ್ ಪೆನ್ಸ್ಗಳನ್ನೇ ಯೂಸ್ ಮಾಡಬೇಕು. ಆ್ಯಂಡ್ ಅದು ಬ್ಲೂ ಅಥವಾ ಬ್ಲ್ಯಾಕ್ ಕಲರ್ದೇ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ನು: ಇತ್ತೀಚಿನ ದಿನಗಳಲ್ಲಿ ಬ್ಲೂಟೂತ್ ಉಪಕರಣ ಬಳಕೆ ಜಾಸ್ತಿ ಆಗಿರುವುದರಿಂದ ಯಾವುದೇ ರೀತಿಯ ಫೇಸ್ ಮಾಸ್ಕನ್ನು ಧರಿಸಿ ಪರೀಕ್ಷಾ ಕೊಠಡಿ ಪ್ರವೇಶಿಸುವಂತಿಲ್ಲ. ಅಂದರೆ ಫೇಸ್ ಮಾಸ್ಕ್ ಹಾಕಂಗಿಲ್ಲ. ಯಾಕಂದರೆ ಫೇಸ್ ಮಾಸ್ಕ್ ಹಾಕ್ಕೊಂಡ್ರೆ ಏನಾದರೂ ಬ್ಲೂಟೂತ್ ಡಿವೈಸಸ್ಗಳನ್ನು ಹಾಕ್ಕೊಂಡಿದ್ರೆ ಕಾಣಲ್ಲ ಅನ್ನೋ ಕಾರಣಕ್ಕೋಸ್ಕರ ಫೇಸ್ ಮಾಸ್ಕ್ ಹಾಕೋಂಗಿಲ್ಲ. ನೀವು ಎಕ್ಸಾಮಿನೇಷನ್ ಸೆಂಟರ್ವರೆಗೂ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ಅಲ್ಲಿ ಅದನ್ನು ಬಿಚ್ಚಿಡಲೇಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಕೊಠಡಿ ಮೇಲ್ವಿಚಾರಕರು ನೀಡಲಾಗುವ OMR ಉತ್ತರ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ದಪ್ಪ ಅಕ್ಷರಗಳಲ್ಲಿ ಬರೆಯಬೇಕು. ನೋಡಿ, ಆ OMR ಕೊಟ್ಟ ತಕ್ಷಣ ನೀವು ನಿಮ್ಮ ಹೆಸರನ್ನು, ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇರುತ್ತಲ್ಲ, ಅಲ್ಲಿ ನಿಮ್ಮ ಹೆಸರನ್ನು ಬರಿತೀರಿ. ಬಟ್ ನೀವು ಹೆಸರು ಬರಿಬೇಕಾದ್ರೆ ಮಿಸ್ಟೇಕ್ ಮಾಡ್ತೀರಿ. ಏನು ಅಂತ ಹೇಳಿದ್ರೆ, ಕ್ಯಾಪಿಟಲ್ ಲೆಟರಲ್ಲಿ ಬರಿಬೇಕು ಎಲ್ಲವನ್ನು ಕೂಡ. ನೀವು ನಾರ್ಮಲಾಗಿ ಹೇಗೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್, ಇನ್ನು ಉಳಿದಿದ್ದೆಲ್ಲ ಸ್ಮಾಲ್ ಲೆಟರ್ ಬರೀತಿರಲ್ಲ, ಹಾಗೆ ಬರೆಯೋಂಗಿಲ್ಲ. ಎಲ್ಲವೂ ಕೂಡ ಕ್ಯಾಪಿಟಲ್ ಲೆಟರಲ್ಲೇ ಇರಬೇಕು. ಓಕೆ, ನೆಕ್ಸ್ಟ್, ಬೆಲ್ ಸಮಯ ಅಥವಾ ಸೂಚನೆಗಳಂತೆ ಅಭ್ಯರ್ಥಿಗಳು ನೋಂದಣಿ ಸಂಖ್ಯೆಯನ್ನು OMR ಉತ್ತರ ಪತ್ರಿಕೆಯಲ್ಲಿ ತಪ್ಪಿಲ್ಲದೆ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣವಾಗಿ ತುಂಬಬೇಕು. ಅಂದರೆ OMR ಶೀಟ್ ಇರುತ್ತೆ, ಅಲ್ಲಿ ನಿಮ್ಮ ನೇಮನ್ನು ಮಾತ್ರ ಬರೀಲಿಕ್ಕಿರುತ್ತೆ. ಆಮೇಲೆ ಆ ನೇಮನ್ನು ಬರೆದಾದ್ಮೇಲೆ ರಿಜಿಸ್ಟರ್ ನಂಬರ್ ಬರೆದು ಆ ರಿಜಿಸ್ಟರ್ ನಂಬರ್ಗೆ ತಕ್ಕಂತೆ OMR ಶೀಟಲ್ಲಿ ಸರ್ಕಲ್ಸ್ಗಳಿರುತ್ತೆ, ಅದನ್ನು ಡಾರ್ಕ್ ಮಾಡಬೇಕು. ಅದ್ರ ಬಗ್ಗೆ ನಿಮಗೆ ಐಡಿಯಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಬೆಲ್ ಸಮಯ ಸೂಚನೆಗಳಂತೆ ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯಲ್ಲಿ ಸರಿಯಾದ ವರ್ಷನ್ ಕೋಡ್ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣವಾಗಿ ತುಂಬಬೇಕು. ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಬೆಲ್, ನಾವು 10 ಗಂಟೆಗೆ ಏನು ಆನ್ಸರ್ ಶೀಟ್ಸನ್ನು ಕೊಡ್ತಾರೆ, ಆಗ OMR ಫಸ್ಟು ಫಿಲ್ ಮಾಡಬೇಕಾಗತ್ತೆ. ಅದರಲ್ಲಿ ನಿಮ್ಮ ವರ್ಷನ್ ಕೋಡ್, ನಿಮ್ಮ ಕ್ವಶನ್ ಪೇಪರ್ನ ವರ್ಷನ್ ಕೋಡನ್ನು ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ಆ ವರ್ಷನ್ ಕೋಡಿಗೆ ತಕ್ಕಂತೆ ಒಂದು ಸರ್ಕಲ್ ಇರುತ್ತೆ, ಅದನ್ನು ನೀಟಾಗಿ ಫಿಲ್ ಮಾಡಬೇಕಾಗತ್ತೆ.
ನೆಕ್ಸ್ಟ್, ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್, ಕ್ರಮ ಸಂಖ್ಯೆ ಮತ್ತು ಉತ್ತರ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೋಲ್ನಲ್ಲಿ ಬರೆಯಬೇಕು. ಅಂತ ಹೇಳಿದ್ರೆ ನಾಮಿನಲ್ ರೋಲ್ ಅಂತ ಹೇಳಿದ್ರೆ ಅವ್ರ ಹತ್ರ ಒಂದು ಲಿಸ್ಟ್ ಇರುತ್ತೆ, ಅಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಸಬ್ಜೆಕ್ಟು ಅದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ಅಲ್ಲೂ ಕೂಡ ನಿಮ್ಮ ಕ್ವಶನ್ ಪೇಪರ್ನ ವರ್ಷನ್ ಕೋಡು ಮತ್ತು ರಿಜಿಸ್ಟರ್ ನಂಬರು ಅದನ್ನೆಲ್ಲ ಬರೀಲಿಕ್ಕಿರುತ್ತೆ, ಅದನ್ನು ನೀಟಾಗಿ ಬರೀಬೇಕು. ಓಕೆನಾ. ನೆಕ್ಸ್ಟ್, ಸ್ಪರ್ಧಾತ್ಮಕ ಪರೀಕ್ಷಾ ವೇಳಾಪಟ್ಟಿ, ಬೆಲ್ ಸಮಯ ಹಾಗೂ ಹೆಚ್ಚಿನ ಮಾಹಿತಿಗಾಗಿ KE ವೆಬ್ಸೈಟ್ ಅನ್ನು ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಇನ್ನೇನಿಲ್ಲ, 9:30ಗೆ ಫಸ್ಟ್ ಬೆಲ್ ಆಗುತ್ತೆ, 9:50 ಅಥವಾ 55ಗೆ ಸೆಕೆಂಡ್ ಬೆಲ್ ಆಗುತ್ತೆ. 9:30ಗೆ ಬೆಲ್ ಆದಮೇಲೆ ನಿಮ್ಮನ್ನು ಒಳಗಡೆಗೆ ಅಲೋ ಮಾಡ್ತಾರೆ. 10 ಗಂಟೆಗೆ ಯಾವುದೇ ಕಾರಣಕ್ಕೆ 10 ಗಂಟೆ ಆದಮೇಲೆ ಒಳಗಡೆಗೆ ಅಲೋ ಮಾಡಲ್ಲ. 10 ಗಂಟೆಗೆ ಕ್ವಶನ್ ಪೇಪರ್ ವಿತ್ OMR ಕೊಡ್ತಾರೆ, ನೀವು ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಅದಕ್ಕಿಂತ ಜಾಸ್ತಿ ಅಲ್ಲೇನು ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್, ಪರೀಕ್ಷಾ ಕರ್ತವ್ಯದಲ್ಲಿ ನಿರತರಾಗಿರುವ ಅಧಿಕಾರಿಗಳು ನೀಡಲಾಗುವ ಎಲ್ಲ ಸೂಚನೆಗಳನ್ನು ಅಭ್ಯರ್ಥಿಗಳು ತಪ್ಪದೇ ಪಾಲಿಸಬೇಕು. ಸೂಚನೆಗಳನ್ನು ಪಾಲಿಸದೇ ಇರುವ ಅಭ್ಯರ್ಥಿಗಳನ್ನು ದುಷ್ಕೃತ್ಯದ ವಿಧಾನವೆಂದು ಪರಿಗಣಿಸಿ ಅಂತಹ ಅಭ್ಯರ್ಥಿಗಳ ಮೆರಿಟನ್ನು ಪ್ರಕಟಿಸಲಾಗುವುದಿಲ್ಲ ಅಂತ ಹೇಳಿದ್ರೆ, ನೋಡಿ, ಇನ್ವಿಜಿಲೇಟರ್ ಹೇಳುವಂಥ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಟಾಗಿ ಫಾಲೋ ಮಾಡಬೇಕು. ಕೆಲವೊಮ್ಮೆ ಅಲ್ಲಿ ಅವರ ಒಂದು ನಾಮಿನಲ್ ರೋಲ್ನಲ್ಲಿ ನೇಮ್ ಇರ್ಬೋದು ಅಥವಾ ರಿಜಿಸ್ಟರ್ ನಂಬರು, ನಿಮ್ಮ ಸಿಗ್ನೇಚರ್ ಹಾಕಬೇಕಾಗಿರುತ್ತೆ. ಅದನ್ನೆಲ್ಲ ಅವ್ರು ಹೇಳೋ ರೀತಿಯಲ್ಲಿ ವಿಧಾನದಲ್ಲಿ ನೀವು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ನೋಡಿ, ನೆಕ್ಸ್ಟು, ಪರೀಕ್ಷೆ ಮುಗಿಯುವವರೆಗೆ, ಅಂದರೆ ಮಧ್ಯಾಹ್ನ 1 ಗಂಟೆಗೆ ಎಕ್ಸಾಮ್ ಮುಗಿಯುತ್ತೆ, 1:00ವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿಸಲಾಗುವುದಿಲ್ಲ. ಅಂದರೆ ಏನು, 10 ಗಂಟೆಗೆ ಎಂಟ್ರ್ ಆಗ್ತೀರಿ, 10ರಿಂದ 1 ಎಕ್ಸಾಮ್ ಬರೀತೀರಿ, ಮಧ್ಯದಲ್ಲಿ ಎಲ್ಲೂ ಕೂಡ ನಿಮ್ಮನ್ನು ಹೊರಗಡೆಗೆ ಬಿಡೋದಿಲ್ಲ. 3 ಅವರ್ಸು ಒಟ್ಟಿಗೆ ಒಂದೇ ಫ್ಲೋನಲ್ಲಿ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ. ಆ್ಯಂಡ್ ಸ್ಯಾಂಪಲ್ OMR ಪ್ರತಿಯನ್ನು ಪ್ರಾಕ್ಟೀಸ್ ಮಾಡಲು ನೀಡಿದ್ದು ಪರೀಕ್ಷಾ ಕೇಂದ್ರಕ್ಕೆ ಬರುವ ಮುನ್ನ ಒಮ್ಮೆ ಪ್ರಾಕ್ಟೀಸ್ ಮಾಡಲು ತಿಳಿಸಿದೆ. ಸದರಿ OMR ಪ್ರತಿಯನ್ನು ಪರೀಕ್ಷಾ ಕೇಂದ್ರಕ್ಕೆ ತರುವಂತಿಲ್ಲ ಅಂತ ಹೇಳಿದ್ರೆ, ಈಗ ನೀವು ಆ OMR ಹೇಗಿರುತ್ತೆ, ನೇಮ್ ಎಲ್ಲಿರುತ್ತೆ, ಆ್ಯಂಡ್ ಒಂದು ಸರ್ಕಲ್ಸ್ಗಳನ್ನು ಹೇಗೆ ಶೇಡ್ ಮಾಡಬೇಕು ಅಂತ ಏನಾದರೂ ನೀವು ನೋಡ್ಕೋಬೇಕು ಅಂತಂದರೆ ವೆಬ್ಸೈಟಲ್ಲಿ ಅದನ್ನು ರಿಲೀಸ್ ಮಾಡಿದ್ದಾರೆ, ನೀವು ಅದನ್ನು ಬೇಕಾದರೆ ನೋಡ್ಕೋಬಹುದು. ಆ್ಯಂಡ್ ಆ ಪ್ರಾಕ್ಟೀಸ್ ಮಾಡಿರುವಂಥ OMRನ ಎಕ್ಸಾಮಿನೇಷನಿಗೆ ಕ್ಯಾರಿ ಮಾಡೋ ಹಾಗಿಲ್ಲ. ಓಕೆನಾ. ಸೊ ಇಷ್ಟು ನಿಮ್ಮ KE ವೆಬ್ಸೈಟ್ ರಿಲೀಸ್ ಮಾಡಿರುವಂಥ ಇನ್ಸ್ಟ್ರಕ್ಷನ್ಸು. ಸೊ ಬ್ರೀಫಾಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, 9:30ಗೆ ಫಸ್ಟ್ ಬೆಲ್ ಆಗುತ್ತೆ. ನೀವು ಯಾವುದೇ ರೀತಿ ವಾಚ್ ಆಗಲಿ ಅಥವಾ ಕೈಗೆ ಕಟ್ಟಿರೋ ದಾರ, ಯಂತ್ರ ಅಥವಾ ಆರ್ನಮೆಂಟ್ಸು ಅದೇನೇ ಇದ್ದರೂ, ಉಂಗುರಗಳು ಅದೇನೇ ಇದ್ದರೂ ಅದನ್ನು ನಿಮ್ಮ ಬ್ಯಾಗಲ್ಲಿ ತೆಗೆದಿಟ್ಟು ಹೋಗಿ. ಆದಷ್ಟು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳನ್ನು ಕ್ಯಾರಿ ಮಾಡಬೇಡಿ. ಮೊಬೈಲ್ ಫೋನ್ಸ್ಗಳು ಇರುತ್ತೆ, ಕೆಲವು ಸೆಂಟರ್ಗಳಲ್ಲಿ CCTV ಸರ್ವೈಲೆನ್ಸ್ ಇರುತ್ತೆ ಆ್ಯಂಡ್ ಅಲ್ಲಿ ಸೇಫಾಗಿರುತ್ತೆ. ಬಟ್ ಕೆಲವು ಸೆಂಟರ್ಗಳಲ್ಲಿ ಹೊರಗಡೆ ಎಲ್ಲ CCTV ಸರ್ವೈಲೆನ್ಸ್ ಇರೋದಿಲ್ಲ. ಅಂಥ ಒಂದು ಪ್ಲೇಸಸ್ಗಳಲ್ಲಿ, ಅಂಥ ಒಂದು ಸೆಂಟರ್ಗಳಲ್ಲಿ ಮೊಬೈಲ್ ಫೋನ್ಸ್ ತುಂಬ ಹುಷಾರಾಗಿ ಇಟ್ಕೊಳ್ಬೇಕು. ಆ್ಯಂಡ್ ಈವನ್ ವಾಚಸ್ಗಳನ್ನು ಕೂಡ ಹಾಕ್ಕೊಂಡು ಹೋಗಂಗಿಲ್ಲ, ಯಾಕಂದರೆ ಟೈಮ್ಗೆ ಬೆಲ್ಲನ್ನು ಮಾಡ್ತಾರೆ. ಆ್ಯಂಡ್ ನಿಮ್ಮ ಒಂದು ಡ್ರೆಸ್ ಕೋಡ್ ಹೇಗಿರಬೇಕು ಅಂತ ಹೇಳಿದ್ರೆ, ಸಿಂಪಲ್ ಒಂದು ಹಾಫ್ ಸ್ಲೀವ್ ಶರ್ಟ್ ಹಾಕ್ಕೊಳ್ಳಿ. ಆ್ಯಂಡ್ ಒಂದು ಪ್ಯಾಂಟ್, ಅದು ಕಾಟನ್ ಅಥವಾ ಫಾರ್ಮಲ್ ಆಗಿರಬಹುದು, ಜೀನ್ಸ್ ಹಾಕೋದು ಬೇಡ. ಆ್ಯಂಡ್ ಶೂಸ್ ಹಾಕಬೇಡಿ, ಸಿಂಪಲ್ ಸ್ಯಾಂಡಲನ್ನು ಹಾಕಿದ್ರೆ ಬೆಟರ್. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಜೇಬಲ್ಲಿ ಒಂದು ಪೆನ್ನು, 1 ಅಥವಾ 2 ಪೆನ್ನು, ಹಾಲ್ ಟಿಕೆಟು ಮತ್ತು ಯಾವುದಾದ್ರೂ ಒಂದು ID ಪ್ರೂಫನ್ನು ಇಟ್ಕೊಂಡು ಹೋದರೆ ಒಳ್ಳೆಯದು. ಆಮೇಲೆ ಪ್ರಿಪೇರ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಓಕೆ. ವಸ್ತ್ರ ಸಂಹಿತೆ ಪಾಲಿಸದ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅನುಮತಿ ಇರುವುದಿಲ್ಲ. ಹೌದು. ಆ್ಯಂಡ್ ಶೂಸ್ಗಳನ್ನು ಅಷ್ಟೇ ಆಲ್ಮೋಸ್ಟ್ ಅದನ್ನು ಅವಾಯ್ಡ್ ಮಾಡಿ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಶೂಸ್ಗಳನ್ನು ಬಿಚ್ಚಿದ್ರು ಕೆಲವು ಕ್ಯಾಂಡಿಡೇಟ್ಸು, ಬರಿಗಾಲಲ್ಲಿ ಎಕ್ಸಾಮನ್ನು ಬರೆದಿದ್ದಾರೆ, ಅದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಶೂಸ್ಗಳನ್ನು ಅವಾಯ್ಡ್ ಮಾಡಿ, ಆದಷ್ಟು ಸಿಂಪಲ್ ಸ್ಯಾಂಡಲ್ಸ್ಗಳನ್ನು ಯೂಸ್ ಮಾಡಿ. ಓಕೆ. ನೆಕ್ಸ್ಟ್, ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಉಪಯೋಗಿಸಬೇಕು. ಅಂದರೆ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ಗಳನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಇಂಕ್ ಪೆನ್ಗಳಾಗಲಿ ಅಥವಾ ಜೆಲ್ ಪೆನ್ಗಳನ್ನು ಯೂಸ್ ಮಾಡೋಂಗಿಲ್ಲ. ಓಕೆನಾ. ಸೊ ಬಾಲ್ ಪೆನ್ಸ್ಗಳನ್ನೇ ಯೂಸ್ ಮಾಡಬೇಕು. ಆ್ಯಂಡ್ ಅದು ಬ್ಲೂ ಅಥವಾ ಬ್ಲ್ಯಾಕ್ ಕಲರ್ದೇ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ನು, ಇತ್ತೀಚಿನ ದಿನಗಳಲ್ಲಿ ಬ್ಲೂಟೂತ್ ಉಪಕರಣ ಬಳಕೆ ಜಾಸ್ತಿ ಆಗಿರುವುದರಿಂದ ಯಾವುದೇ ರೀತಿಯ ಫೇಸ್ ಮಾಸ್ಕನ್ನು ಧರಿಸಿ ಪರೀಕ್ಷಾ ಕೊಠಡಿ ಪ್ರವೇಶಿಸುವಂತಿಲ್ಲ. ಅಂದರೆ ಫೇಸ್ ಮಾಸ್ಕ್ ಹಾಕಂಗಿಲ್ಲ, ಯಾಕಂದರೆ ಫೇಸ್ ಮಾಸ್ಕ್ ಹಾಕ್ಕೊಂಡ್ರೆ ಏನಾದರೂ ಬ್ಲೂಟೂತ್ ಡಿವೈಸಸ್ಗಳನ್ನು ಹಾಕ್ಕೊಂಡಿದ್ರೆ ಕಾಣಲ್ಲ ಅನ್ನೋ ಕಾರಣಕ್ಕೋಸ್ಕರ ಫೇಸ್ ಮಾಸ್ಕ್ ಹಾಕೋಂಗಿಲ್ಲ. ನೀವು ಎಕ್ಸಾಮಿನೇಷನ್ ಸೆಂಟರ್ವರೆಗೂ ಹಾಕ್ಕೊಂಡು ಹೋಗ್ಬೋದು.
ಆ್ಯಂಡ್ ಅಲ್ಲಿ ಅದನ್ನು ಬಿಚ್ಚಿಡಲೇಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಕೊಠಡಿ ಮೇಲ್ವಿಚಾರಕರು ನೀಡಲಾಗುವ OMR ಉತ್ತರ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ದಪ್ಪ ಅಕ್ಷರಗಳಲ್ಲಿ ಬರೆಯಬೇಕು. ನೋಡಿ, ಆ OMR ಕೊಟ್ಟ ತಕ್ಷಣ ನೀವು ನಿಮ್ಮ ಹೆಸರನ್ನು, ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇರುತ್ತಲ್ಲ, ಅಲ್ಲಿ ನಿಮ್ಮ ಹೆಸರನ್ನ ಬರಿತೀರಿ. ಬಟ್ ನೀವು ಹೆಸರು ಬರಿಬೇಕಾದ್ರೆ ಮಿಸ್ಟೇಕ್ ಮಾಡ್ತೀರಿ. ಏನು ಅಂತ ಹೇಳಿದ್ರೆ, ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕು ಎಲ್ಲವನ್ನು ಕೂಡ. ನೀವು ನಾರ್ಮಲಾಗಿ ಹೇಗೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್, ಇನ್ನು ಉಳಿದಿದ್ದೆಲ್ಲ ಸ್ಮಾಲ್ ಲೆಟರ್ ಬರೀತಿರಲ್ಲ, ಹಾಗೆ ಬರೆಯೋಂಗಿಲ್ಲ. ಎಲ್ಲವೂ ಕೂಡ ಕ್ಯಾಪಿಟಲ್ ಲೆಟರಲ್ಲೇ ಇರಬೇಕು. ಓಕೆ. ನೆಕ್ಸ್ಟ್, ಬೆಲ್ ಸಮಯ ಅಥವಾ ಸೂಚನೆಗಳಂತೆ ಅಭ್ಯರ್ಥಿಗಳು ನೋಂದಣಿ ಸಂಖ್ಯೆಯನ್ನು OMR ಉತ್ತರ ಪತ್ರಿಕೆಯಲ್ಲಿ ತಪ್ಪಿಲ್ಲದೆ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣವಾಗಿ ತುಂಬಬೇಕು. ಅಂದರೆ OMR ಶೀಟ್ ಇರುತ್ತೆ, ಅಲ್ಲಿ ನಿಮ್ಮ ನೇಮನ್ನು ಮಾತ್ರ ಬರೀಲಿಕ್ಕಿರುತ್ತೆ. ಆಮೇಲೆ ಆ ನೇಮನ್ನು ಬರೆದಾದ್ಮೇಲೆ ರಿಜಿಸ್ಟರ್ ನಂಬರ್ ಬರೆದು ಆ ರಿಜಿಸ್ಟರ್ ನಂಬರ್ಗೆ ತಕ್ಕಂತೆ OMR ಶೀಟಲ್ಲಿ ಸರ್ಕಲ್ಸ್ಗಳಿರುತ್ತೆ, ಅದನ್ನು ಡಾರ್ಕ್ ಮಾಡಬೇಕು. ಅದ್ರ ಬಗ್ಗೆ ನಿಮಗೆ ಐಡಿಯಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಬೆಲ್ ಸಮಯ ಸೂಚನೆಗಳಂತೆ ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯಲ್ಲಿ ಸರಿಯಾದ ವರ್ಷನ್ ಕೋಡ್ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣವಾಗಿ ತುಂಬಬೇಕು. ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಬೆಲ್ ನಾವು 10 ಗಂಟೆಗೆ ಏನು ಆನ್ಸರ್ ಶೀಟ್ಸನ್ನು ಕೊಡ್ತಾರೆ, ಆಗ OMR ಫಸ್ಟು ಫಿಲ್ ಮಾಡಬೇಕಾಗತ್ತೆ. ಅದರಲ್ಲಿ ನಿಮ್ಮ ವರ್ಷನ್ ಕೋಡ್, ನಿಮ್ಮ ಕ್ವಶನ್ ಪೇಪರ್ನ ವರ್ಷನ್ ಕೋಡನ್ನು ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ಆ ವರ್ಷನ್ ಕೋಡಿಗೆ ತಕ್ಕಂತೆ ಒಂದು ಸರ್ಕಲ್ ಇರುತ್ತೆ, ಅದನ್ನು ನೀಟಾಗಿ ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್, ಕ್ರಮ ಸಂಖ್ಯೆ ಮತ್ತು ಉತ್ತರ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೋಲ್ನಲ್ಲಿ ಬರೀಬೇಕು. ಅಂತ ಹೇಳಿದ್ರೆ, ನಾಮಿನಲ್ ರೋಲ್ ಅಂತ ಹೇಳಿದ್ರೆ ಅವ್ರ ಹತ್ರ ಒಂದು ಲಿಸ್ಟ್ ಇರುತ್ತೆ, ಅಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಸಬ್ಜೆಕ್ಟು ಅದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ಅಲ್ಲೂ ಕೂಡ ನಿಮ್ಮ ಕ್ವಶನ್ ಪೇಪರ್ನ ವರ್ಷನ್ ಕೋಡು ಮತ್ತು ರಿಜಿಸ್ಟರ್ ನಂಬರು ಅದನ್ನೆಲ್ಲ ಬರೀಲಿಕ್ಕಿರುತ್ತೆ, ಅದನ್ನು ನೀಟಾಗಿ ಬರೀಬೇಕು. ಓಕೆನಾ. ನೆಕ್ಸ್ಟ್, ಸ್ಪರ್ಧಾತ್ಮಕ ಪರೀಕ್ಷಾ ವೇಳಾಪಟ್ಟಿ, ಬೆಲ್ ಸಮಯ ಹಾಗೂ ಹೆಚ್ಚಿನ ಮಾಹಿತಿಗಾಗಿ KE ವೆಬ್ಸೈಟ್ ಅನ್ನು ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಇನ್ನೇನಿಲ್ಲ, 9:30ಗೆ ಫಸ್ಟ್ ಬೆಲ್ ಆಗುತ್ತೆ, 9:50 ಅಥವಾ 55ಗೆ ಸೆಕೆಂಡ್ ಬೆಲ್ ಆಗುತ್ತೆ. 9:30ಗೆ ಬೆಲ್ ಆದಮೇಲೆ ನಿಮ್ಮನ್ನು ಒಳಗಡೆಗೆ ಅಲೋ ಮಾಡ್ತಾರೆ. 10 ಗಂಟೆಗೆ ಯಾವುದೇ ಕಾರಣಕ್ಕೆ 10 ಗಂಟೆ ಆದಮೇಲೆ ಒಳಗಡೆಗೆ ಅಲೋ ಮಾಡಲ್ಲ. 10 ಗಂಟೆಗೆ ಕ್ವಶನ್ ಪೇಪರ್ ವಿತ್ OMR ಕೊಡ್ತಾರೆ, ನೀವು ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಅದಕ್ಕಿಂತ ಜಾಸ್ತಿ ಅಲ್ಲೇನು ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್, ಪರೀಕ್ಷಾ ಕರ್ತವ್ಯದಲ್ಲಿ ನಿರತರಾಗಿರುವ ಅಧಿಕಾರಿಗಳು ನೀಡಲಾಗುವ ಎಲ್ಲ ಸೂಚನೆಗಳನ್ನು ಅಭ್ಯರ್ಥಿಗಳು ತಪ್ಪದೇ ಪಾಲಿಸಬೇಕು. ಸೂಚನೆಗಳನ್ನು ಪಾಲಿಸದೇ ಇರುವ ಅಭ್ಯರ್ಥಿಗಳನ್ನು ದುಷ್ಕೃತ್ಯದ ವಿಧಾನವೆಂದು ಪರಿಗಣಿಸಿ ಅಂತಹ ಅಭ್ಯರ್ಥಿಗಳ ಮೆರಿಟನ್ನು ಪ್ರಕಟಿಸಲಾಗುವುದಿಲ್ಲ. ಅಂತ ಹೇಳಿದ್ರೆ ನೋಡಿ, ಇನ್ವಿಜಿಲೇಟರ್ ಹೇಳುವಂಥ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಟಾಗಿ ಫಾಲೋ ಮಾಡಬೇಕು. ಕೆಲವೊಮ್ಮೆ ಅಲ್ಲಿ ಅವರ ಒಂದು ನಾಮಿನಲ್ ರೋಲ್ನಲ್ಲಿ ನೇಮ್ ಇರ್ಬೋದು ಅಥವಾ ರಿಜಿಸ್ಟರ್ ನಂಬರು, ನಿಮ್ಮ ಸಿಗ್ನೇಚರ್ ಹಾಕಬೇಕಾಗಿರುತ್ತೆ. ಅದನ್ನೆಲ್ಲ ಅವ್ರು ಹೇಳೋ ರೀತಿಯಲ್ಲಿ, ವಿಧಾನದಲ್ಲಿ ನೀವು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ನೋಡಿ, ನೆಕ್ಸ್ಟು, ಪರೀಕ್ಷೆ ಮುಗಿಯುವವರೆಗೆ, ಅಂದರೆ ಮಧ್ಯಾಹ್ನ 1 ಗಂಟೆಗೆ ಎಕ್ಸಾಮ್ ಮುಗಿಯುತ್ತೆ, 1:00ವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿಸಲಾಗುವುದಿಲ್ಲ. ಅಂದರೆ ಏನು, 10 ಗಂಟೆಗೆ ಎಂಟ್ರ್ ಆಗ್ತೀರಿ, 10ರಿಂದ 1 ಎಕ್ಸಾಮ್ ಬರೀತೀರಿ, ಮಧ್ಯದಲ್ಲಿ ಎಲ್ಲೂ ಕೂಡ ನಿಮ್ಮನ್ನು ಹೊರಗಡೆಗೆ ಬಿಡೋದಿಲ್ಲ. 3 ಅವರ್ಸು ಒಟ್ಟಿಗೆ ಒಂದೇ ಫ್ಲೋನಲ್ಲಿ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ. ಆ್ಯಂಡ್ ಸ್ಯಾಂಪಲ್ OMR ಪ್ರತಿಯನ್ನು ಪ್ರಾಕ್ಟೀಸ್ ಮಾಡಲು ನೀಡಿದ್ದು ಪರೀಕ್ಷಾ ಕೇಂದ್ರಕ್ಕೆ ಬರುವ ಮುನ್ನ ಒಮ್ಮೆ ಪ್ರಾಕ್ಟೀಸ್ ಮಾಡಲು ತಿಳಿಸಿದೆ. ಸದರಿ OMR ಪ್ರತಿಯನ್ನು ಪರೀಕ್ಷಾ ಕೇಂದ್ರಕ್ಕೆ ತರುವಂತಿಲ್ಲ. ಅಂತ ಹೇಳಿದ್ರೆ, ಈಗ ನೀವು ಆ OMR ಹೇಗಿರುತ್ತೆ, ನೇಮ್ ಎಲ್ಲಿರುತ್ತೆ, ಆ್ಯಂಡ್ ಒಂದು ಸರ್ಕಲ್ಸ್ಗಳನ್ನು ಹೇಗೆ ಶೇಡ್ ಮಾಡಬೇಕು ಅಂತ ಏನಾದರೂ ನೀವು ನೋಡ್ಕೋಬೇಕು ಅಂತಂದರೆ ವೆಬ್ಸೈಟಲ್ಲಿ ಅದನ್ನು ರಿಲೀಸ್ ಮಾಡಿದ್ದಾರೆ, ನೀವು ಅದನ್ನು ಬೇಕಾದರೆ ನೋಡ್ಕೋಬಹುದು. ಆ್ಯಂಡ್ ಆ ಪ್ರಾಕ್ಟೀಸ್ ಮಾಡಿರುವಂಥ OMRನ ಎಕ್ಸಾಮಿನೇಷನಿಗೆ ಕ್ಯಾರಿ ಮಾಡೋ ಹಾಗಿಲ್ಲ. ಓಕೆನಾ. ಸೊ ಇಷ್ಟು ನಿಮ್ಮ KE ವೆಬ್ಸೈಟ್ ರಿಲೀಸ್ ಮಾಡಿರುವಂಥ ಇನ್ಸ್ಟ್ರಕ್ಷನ್ಸು. ಸೊ ಬ್ರೀಫಾಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, 9:30ಗೆ ಫಸ್ಟ್ ಬೆಲ್ ಆಗುತ್ತೆ. ನೀವು ಯಾವುದೇ ರೀತಿ ವಾಚ್ ಆಗಲಿ ಅಥವಾ ಕೈಗೆ ಕಟ್ಟಿರೋ ದಾರ, ಯಂತ್ರ ಅಥವಾ ಆರ್ನಮೆಂಟ್ಸು ಅದೇನೇ ಇದ್ದರೂ, ಉಂಗುರಗಳು ಅದೇನೇ ಇದ್ದರೂ ಅದನ್ನು ನಿಮ್ಮ ಬ್ಯಾಗಲ್ಲಿ ತೆಗೆದಿಟ್ಟು ಹೋಗಿ. ಆದಷ್ಟು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳನ್ನು ಕ್ಯಾರಿ ಮಾಡಬೇಡಿ. ಮೊಬೈಲ್ ಫೋನ್ಸ್ಗಳು ಇರುತ್ತೆ, ಕೆಲವು ಸೆಂಟರ್ಗಳಲ್ಲಿ CCTV ಸರ್ವೈಲೆನ್ಸ್ ಇರುತ್ತೆ ಆ್ಯಂಡ್ ಅಲ್ಲಿ ಸೇಫಾಗಿರುತ್ತೆ. ಬಟ್ ಕೆಲವು ಸೆಂಟರ್ಗಳಲ್ಲಿ ಹೊರಗಡೆ ಎಲ್ಲ CCTV ಸರ್ವೈಲೆನ್ಸ್ ಇರೋದಿಲ್ಲ. ಅಂಥ ಒಂದು ಪ್ಲೇಸಸ್ಗಳಲ್ಲಿ, ಅಂಥ ಒಂದು ಸೆಂಟರ್ಗಳಲ್ಲಿ ಮೊಬೈಲ್ ಫೋನ್ಸ್ ತುಂಬ ಹುಷಾರಾಗಿ ಇಟ್ಕೊಳ್ಬೇಕು. ಆ್ಯಂಡ್ ಈವನ್ ವಾಚಸ್ಗಳನ್ನು ಕೂಡ ಹಾಕ್ಕೊಂಡು ಹೋಗಂಗಿಲ್ಲ, ಯಾಕಂದರೆ ಟೈಮ್ಗೆ ಬೆಲ್ಲನ್ನು ಮಾಡ್ತಾರೆ. ಆ್ಯಂಡ್ ನಿಮ್ಮ ಒಂದು ಡ್ರೆಸ್ ಕೋಡ್ ಹೇಗಿರಬೇಕು ಅಂತ ಹೇಳಿದ್ರೆ, ಸಿಂಪಲ್ ಒಂದು ಹಾಫ್ ಸ್ಲೀವ್ ಶರ್ಟ್ ಹಾಕ್ಕೊಳ್ಳಿ.
ಆ್ಯಂಡ್ ಒಂದು ಪ್ಯಾಂಟ್ ಅದು ಕಾಟನ್ ಅಥವಾ ಫಾರ್ಮಲ್ ಆಗಿರಬಹುದು, ಜೀನ್ಸ್ ಹಾಕೋದು ಬೇಡ. ಆ್ಯಂಡ್ ಶೂಸ್ ಹಾಕಬೇಡಿ, ಸಿಂಪಲ್ ಸ್ಯಾಂಡಲನ್ನು ಹಾಕಿದ್ರೆ ಬೆಟರ್. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಜೇಬಲ್ಲಿ ಒಂದು ಪೆನ್ನು, 1 ಅಥವಾ 2 ಪೆನ್ನು, ಹಾಲ್ ಟಿಕೆಟು ಮತ್ತು ಯಾವುದಾದ್ರೂ ಒಂದು ID ಪ್ರೂಫನ್ನು ಇಟ್ಕೊಂಡು ಹೋದರೆ ಒಳ್ಳೆಯದು. ಎಲ್ಲರೂ ಪ್ರಿಪೇರ್ ಆಗಿರ್ತೀರಿ. ಪ್ರಿಪೇರ್ ಆಗಿಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇನ್ನೂ ತುಂಬ ಟೈಮ್ ಇದೆ. ಸೊ ಈಗ ಲಾಸ್ಟ್ ಟೈಮ್ ರಿವಿಷನ್ನ ಮಾಡ್ಕೊಳ್ಳಿ. ಟೈಮಿಂಗ್ಸ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಯಾಕೆಂತ ಹೇಳಿದ್ರೆ ಚೇಂಜ್ ಆಗಿದೆ. ಲಾಸ್ಟ್ ಟೈಮ್ ಎಲ್ಲ ಏನಾಗಿತ್ತು ಅಂತ ಹೇಳಿದ್ರೆ ಮಧ್ಯ 1 hour ಗ್ಯಾಪ್ ಇದ್ದಿದ್ದರಿಂದ ಯಾರು ಪ್ರಿಪೇರ್ ಆಗಿದ್ರು ಅವ್ರಿಗೆ ಒಂದು ಸತಿ ರಿವೈಸ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇತ್ತು. ಬಟ್ ಈಗ ಒಂದು ಗ್ಯಾಪನ್ನು ತೆಗೆದಿದ್ದಾರೆ, ಅವನು ರಿಲೀವ್ ಟೈಮ್ ಇಲ್ಲ. ಆ್ಯಂಡ್ ಆದಷ್ಟು ಎಕ್ಸಾಮಿನೇಷನ್ ಸೆಂಟರ್ಗಳನ್ನು ನೀಟಾಗಿ ನೋಡಿಕೊಂಡು ವಿಚಾರಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಅಲ್ಲಿ ಹೋಗಿರಿ. 9:30ಗೆ ಫಸ್ಟ್ ಬೆಲ್ ಆಗುತ್ತೆ. 9:30ಯಿಂದ 10 ಗಂಟೆ ತನಕನೂ ಕೂಡ ನಿಮಗೆ ಎಕ್ಸಾಮಿನೇಷನ್ ಹಾಲ್ ಒಳಗಡೆಗೆ ಅಲೋ ಮಾಡ್ತಾರೆ. ಅದಾದಮೇಲೆ 5-10 ಮಿನಿಟ್ಸ್ ಆದರೆ ಏನು ಸಮಸ್ಯೆ ಆಗೋಲ್ಲ, ಇಟ್ ಡಿಪೆಂಡ್ಸ್ ಆನ್ ಇನ್ವಿಜಿಲೇಟರ್. ಅದಾದಮೇಲೆ ಅಲೋ ಮಾಡೋದಿಲ್ಲ. ಓಕೆ, ಸೊ ಎಲ್ಲ ಎಕ್ಸಾಮಿನೇಷನಿಗೆ ಹೋಗ್ತಾಯಿದ್ದೀರಿ, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ, ಎಲ್ಲರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.